ಜಾರಿಗೆ ಬರಲೇಬೇಕು ಜಾರಿಗೆ ಬರಬೇಕು ಕಾರ್ಮಿಕ ಸಂಘಟನೆ ಚುನಾವಣೆ ನಡೆಯಲೇಬೇಕು. 32 ತಿಂಗಳ ವೇತನ ಬಾಕಿ ನೀಡಲೇಬೇಕು. ಬೇಕೇ ಬೇಕು. ಏತಕ್ಕಾಗಿ ಹೋರಾಟ? ಏತಕ್ಕಾಗಿ ಹೋರಾಟ? We want justice. We want justice. We want justice. ಒಗ್ಗಟ್ಟಿರಲಿ. ಏನೇ ಬರಲಿ ಒಗ್ಗಟ್ಟಿರಲಿ. ಇಪ್ಪತ್ತೊಂಬತ್ತು 7/2025 ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಸಂಘಟನೆಗಳ ಒಕ್ಕೂಟದಿಂದ ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಉಪವಾಸ ಮತ್ತು ಧರಣಿ ಸತ್ಯಾಗ್ರಹವನ್ನು ಇವತ್ತಿನಿಂದ ಶುರು ಮಾಡಿದ್ದೀವಿ ಸರ್. ಮೊದಲನೇದಾಗಿ ನಮ್ಮ ಬೇಡಿಕೆಗಳೇನಿದೆ, ಸರ್ಕಾರ ಚುನಾವಣಾ ಪೂರ್ವ ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನ ಮತ್ತು ಸೌಲಭ್ಯಗಳನ್ನ ನೀಡ್ತೀವಿ ಅಂತ ಏನು ಭರವಸೆಗಳು ಕೊಟ್ಟಿದ್ರೋ ಅದನ್ನು ಈಡೇರಿಸಬೇಕು. ನಂತರ 2020ರಲ್ಲಿ ಏನು ವೇತನ ಪರಿಷ್ಕರಣೆ ಆಗಿತ್ತು ಅದರ 38 ತಿಂಗಳ ವೇತನದ ಹಿಂಬಾಕಿಯನ್ನು ನೀಡಿರಲಿಲ್ಲ. ಕೂಡಲೇ ಆ 38 ತಿಂಗಳ ವೇತನದ ಹಿಂಬಾಕಿಯನ್ನು ನೀಡಬೇಕು. ನಂತರ ಅದನ್ನು ಮೊದಲ ಆದ್ಯತೆಯಲ್ಲಿ ನಿವೃತ್ತಿ ನೌಕರರಿಗೆ ನೀಡಬೇಕು ಅಂತ ನಾನು ಇವತ್ತು ಆಗ್ರಹಿಸ್ತಾ ಇದ್ದೀನಿ. ಜೊತೆಗೆ 2020 ಮತ್ತು 2021ರಲ್ಲಿ ಸಾರಿಗೆ ಮುಷ್ಕರದ ಸಮಯದಲ್ಲಿ ಸಾರಿಗೆ ನೌಕರರ ಮೇಲೆ ಸಂಸ್ಥೆ ತೆಗೆದುಕೊಂಡ ಶಿಕ್ಷಾ ಆದೇಶಗಳನ್ನು ರದ್ದುಪಡಿಸಬೇಕು ಮತ್ತು ಪೊಲೀಸ್ ಪ್ರಕರಣಗಳನ್ನ ಹಿಂಪಡಿಬೇಕು ಮತ್ತು ಕಾರ್ಮಿಕ ಸಂಘಟನೆಗಳ ಚುನಾವಣೆ ಕೂಡಲೇ ನಡೆಸಬೇಕಂತ ಆಗ್ರಹಿಸಿ ಇವತ್ತು ನಾವು ನಮ್ಮ ರಾಧಾಕೃಷ್ಣ ಸರ್ ಮತ್ತು ನಮ್ಮ ಗೌರವಾಧ್ಯಕ್ಷ ಸುರೇಶ್ ಸರ್, ಬೋಶೆಟ್ರು ಮತ್ತು ಕೆವಿನ್ ನಾಗರಾಜ್ ಸರ್ ಕಾರ್ಯಕ್ರಮ ಈಗಾಗಲೇ ನಮ್ಮ ಸ್ನೇಹಿತರುಗಳು ಹೇಳಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಬೇರೆ ರೀತಿ ಹೇಳೋದಾದರೆ, ನಾವು ಇಡೀ ಕರ್ನಾಟಕ ರಾಜ್ಯದ ಜನತೆನ, ಪ್ರಯಾಣಿಕರನ್ನ ಒಂದು ದಿನಕ್ಕೆ 1 ಕೋಟಿಗೂ ಮೀರಿ ಅವರ ಸುರಕ್ಷತೆನ ಕಾಪಾಡಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಅವ್ರನ್ನ ತಲುಪಿಸ್ತಾ ಇದ್ದೀವಿ. ಹೆಚ್ಚಿನ ಜವಾಬ್ದಾರಿ ಇವತ್ತು KSRTC ಕಾರ್ಮಿಕರ ಮೇಲೆ ಜನತೆಯ ಸುರಕ್ಷತೆ ಮತ್ತು ಸಂಸ್ಥೆಯ ಆಸ್ತಿ ಹಗಲು ರಾತ್ರಿ ಮಳೆ ಗಾಳಿ ಅಂತ ನೋಡ್ದೇ ಸಂಸಾರಗಳ ಒಂದು ಸುಖನ ತ್ಯಾಗ ಮಾಡಿ ದುಡಿತಾ ಇರುವಂಥ ವರ್ಗ. ಈ ವರ್ಗ ಕೇಳುವಂಥ ಒಂದು ಕನಿಷ್ಠ ಸೌಲಭ್ಯ ಏನು? ಸರ್ಕಾರನೇ ಘೋಷಣೆ ಮಾಡಿದೆ. ಏನಂತ ಘೋಷಣೆ ಮಾಡಿದ್ರು? ಕಾಂಗ್ರೆಸ್ ಸರ್ಕಾರ ಚುನಾವಣೆ ಟೈಮಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಘೋಷಣೆ ಏನಂತ ಹೇಳಿದ್ರೆ, ಸಮಾನ ವೇತನನ ಸರ್ಕಾರಿ ನೌಕರರಿಗೆ ಏನು ಕೊಡ್ತಾ ಇದ್ದಾರೆ ಅದನ್ನು ಸಾರಿಗೆ ನೌಕರರಿಗೂ ಕೊಡ್ತೀವಿ ಅಂತ. ಆದರೆ ಇಲ್ಲಿವರೆಗೂ ಕೂಡ ಅದನ್ನು ಜಾರಿಗೆ ತಂದಿಲ್ಲ. ಹಗಲು ರಾತ್ರಿ ದುಡಿಯೋ ವರ್ಗ ಏನಿದೆ, ಆ ದುಡಿಯೋ ವರ್ಗದ ಕೂಗನ್ನು ಅವ್ರು ಕೇಳ್ತಾ ಇದ್ದಾರೆ. ಆ ಕೂಗನ್ನು ಕೇಳಲಿ ಅಂತ ಹೇಳ್ಬಿಟ್ಟು ಇವತ್ತಿನ ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೆ. ಇದಕ್ಕೆ ಮೊದಲು ಅನೇಕ ಹೋರಾಟ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಾಗ ಕರೆದು ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ರು. ಒಂದು ಸತಿ ಶ್ರೀಮಾನ್ ಸಿದ್ದರಾಮಯ್ಯನವರು ಕರೆದು ಮಾತುಕತೆ ಮಾಡಿದ್ರು. ಮಾತುಕತೆ ಮಾಡಿ ಹೇಳಿದ್ರು, ನಿಮ್ಮ ಮಾತುಕತೆ ಎಲ್ಲ ಕೇಳಿದ್ದೀವಿ, ನಿಮ್ಮ ಬೇಡಿಕೆ ಏನಂತ ನಾವು ನೋಡಿದ್ದೀವಿ, ಕೇಳ್ತಾ ಇದ್ದೀವಿ. ಇದ್ರ ಬಗ್ಗೆ ಸರ್ಕಾರದ ಅಧಿಕಾರಿಗಳು ಮತ್ತು ಬೇರೆ ಇವರು ಸಚಿವ ಸಂಪುಟದ ಜೊತೆ ಮಾತಾಡಿ ಅದ್ರ ಬಗ್ಗೆ ಒಂದು ಉತ್ತಮವಾದಂಥ ಒಂದು ತೀರ್ಮಾನ ತಗೊಳ್ಳೋಣ ಮುಂದಿನ ಸಭೆಯಲ್ಲಿ ಅಂತ ಹೇಳಿದ್ರು. ಆ ಸಭೆನೂ ಕರೆದ್ರು. ಆದರೆ ಸಭೆ ಅಪೂರ್ಣಗೊಳಿಸಿ ಅರ್ಧಂಬರ್ಧ ಮಾತಾಡಿ ಹೋದರು. 1 ವಾರದಲ್ಲಿ ಸಭೆ ಕರಿತೀವಿ ಅಂತ ಹೇಳಿದ್ರು. ಆ ವಾರ ಆಯಿತು, 2 ವಾರ ಆಯಿತು, 3 ವಾರ ಆಯಿತು. ಆದರೆ ಇಲ್ಲಿವರೆಗೂ ಆ ಸಭೆ ಕರೆದಿಲ್ಲ. ಆ ಸಭೆ ಕರೀಲಿ ಅನ್ನೋ ಒಂದು ಒತ್ತಾಯಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮ ಹಾಕ್ಕೊಂಡಿದ್ದೆ. ಮತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಇರೋದು ಅಷ್ಟೇ, ಶ್ರೀಮಾನ್ ರಾಮಲಿಂಗಾರೆಡ್ಡಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಏನೇ ಸ್ವಾಮಿ, ನಿಮ್ಮ ಜವಾಬ್ದಾರಿ ಇವತ್ತು ತುಂಬ ಇದೆ. ತಾವು ಸರ್ಕಾರ ಹಣ ಕೊಡಬೇಕು, ಅದು ನನ್ನ ಕೈಲಿಲ್ಲ, ಸರ್ಕಾರ ಹಣ ಕೊಟ್ಟರೆ ಜಾರಿಗೆ ಮಾಡ್ತೀವಿ ಅನ್ನೋದು ಹೇಳಿ ತಾವು ನುಸುಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಜಾರಿ ಮಾಡಿದ್ರೆ 1800 ಕೋಟಿಗೂ ಕೂಡ ನಿಮಗೆ ಜಾಸ್ತಿ ಬೇಕಾಗಲ್ಲ. ಅದರಿಂದ ಹಣ ಇಲ್ಲ ಅಂತ ಹೇಳ್ದೇನೆ ತಾವು ನಮ್ಮ ಒಂದು ನ್ಯಾಯವಾದಂಥ ಬೇಡಿಕೆ, ತಾವು ಕೊಟ್ಟಂಥ ಆಶ್ವಾಸನೆ, ಚುನಾವಣೆಗೆ ಪೂರ್ವ ಕೊಟ್ಟಂಥ ಆಶ್ವಾಸನೆ ಏನಿದೆ ಅದನ್ನು ಈ ಕೂಡಲೇ ಜಾರಿಗೆ ಮಾಡಬೇಕು. ಜಾರಿ ಮಾಡದೆ ಹೋದರೆ ಕಾರ್ಮಿಕರು ಸುಮ್ಮನೆ ಏನಿವತ್ತು ಶಾಂತ ರೀತಿಯಲ್ಲಿ ನಮ್ಮ ರಾಧಾಕೃಷ್ಣ ಅವ್ರು ಹೇಳಿದಾಗೆ
ಗಾಂಧಿಯನ್ ವೇನಲ್ಲಿ ನಾವು ಇವತ್ತೇನು ಹೋರಾಟ ಕಾರ್ಯಕ್ರಮ ಅದಕ್ಕೆ ಸರ್ಕಾರನೇ ಜವಾಬ್ದಾರಿ ಅಂತ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಿ, ಸಾರ್ವಜನಿಕರು ಇವತ್ತು ಸಾರಿಗೆ ಪ್ರಯಾಣ ಮಾಡುವವರಲ್ಲಿ 90% ಕರ್ನಾಟಕ ಸಾರಿಗೆ ಸಂಸ್ಥೆ, ರಸ್ತೆ ಸಾರಿಗೆ ಸಂಸ್ಥೆ ತನ್ನ ಅವಲಂಬಿಸಿದ್ದಾರೆ. ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ರಾಜ್ಯದ ನಡೆಸುವ ಸರ್ಕಾರದ ಚಾರ್ಟರ್ ಆಗಿರುವಂತಹ ಮ್ಯಾನಿಫೆಸ್ಟೋದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಇದಕ್ಕೆ ಸಾರಿಗೆ ಸಂಸ್ಥೆಯ ನೌಕರರಿಗೆ ಇದೇ ರೀತಿಯ ಗ್ರೇಡ್ನಲ್ಲಿರುವಂತಹ ಸರ್ಕಾರಿ ನೌಕರರಿಗೆ ಪ್ಯಾರಿಟಿ ಆಫ್ ಪೇ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಮಗೆ ವಿಶ್ವಾಸ ಇದೆ ಅವರು ಕೊಡ್ತಾರೆ ಅಂತ. ಆದರೆ ನಾವು ಗಾಂಧಿ ಮಾರ್ಗವನ್ನು ಹಿಡಿದುಕೊಂಡು 3 ಅಂಶಗಳು, ಒಂದು ಸರಿ ಸಮಾನವಾದಂತಹ ವೇತನ ಅಂದರೆ ಪ್ಯಾರಿಟಿ, ಸರಿ ಸಮಾನ ಅಂದರೆ ಪ್ಯಾರಿಟಿ. ಉದಾಹರಣೆಗೆ ನಮ್ಮ ಡ್ರೈವರ್ಗಳಿಗೆ 19,000 ರೂಪಾಯಿ ಬರುತ್ತೆ ಬಿಗಿನಿಂಗ್ನಲ್ಲಿ. ಇದೇ ನೆಲೆಯಲ್ಲಿರುವಂಥ ಸರ್ಕಾರದ ಬೇರೆ ಕಾರ್ಪೊರೇಷನ್ನ ಕೆಲವು ಕಾರ್ಪೊರೇಷನ್ಗಳಿಗೆ 42,000 ರೂಪಾಯಿ ಬರುತ್ತೆ. ಇಷ್ಟು ವ್ಯತ್ಯಾಸಗಳಿವೆ. ಅದು ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಬಸ್ಸುಗಳನ್ನು ಓಡಿಸುವಂತಹ ಡ್ರೈವರು, ಕಂಡಕ್ಟರ್ಗಳು, ಅದನ್ನು ಸರಿ ಮಾಡುವಂಥ ಮೆಕ್ಯಾನಿಕ್ಗಳಿಗೆ ಸಂಕಷ್ಟಗಳು ಬಹಳಷ್ಟಿವೆ. ಆದ ಕಾರಣ ಈ ವೇತನವನ್ನು ಕೊಡಬೇಕು ಅಂತೇಳಿ ಮತ್ತು ಇತ್ತೀಚೆಗೆ 1996ರಿಂದಲೇ ಒಂದು ಅಧಿಕೃತವಾದಂತಹ ಸಾರಿಗೆ ನೌಕರರ ಸಂಘ ಇಲ್ಲದೆ ಒಂದು ಏಕಪಕ್ಷೀಯವಾಗಿ ತೀರ್ಮಾನಗಳನ್ನು ತಗೊಳ್ಳುವಂಥದ್ದಿದೆ. ಆದ ಕಾರಣ ಸಾರಿಗೆ ನೌಕರರ ಡಿಮಾಂಡ್ ಏನಂದರೆ, ನೀವು ಚುನಾವಣೆಯನ್ನು ಮಾಡಬೇಕು, ಅದು ಪ್ರಜಾಸತ್ತಾತ್ಮಕವಾದಂಥ ಹಕ್ಕು. ಸುಪ್ರೀಂ ಕೋರ್ಟ್ ಕೂಡ ಈ ನೆಲೆಯಲ್ಲಿ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದನ್ನು ಆದೇಶ ಕೊಟ್ಟಿದ್ದರೂ ಕೂಡ ಈ ಥರಕ್ಕೆ ಮಾಡಲಿಲ್ಲ. ಚುನಾವಣೆಯನ್ನು ಮಾಡಬೇಕು, ಚುನಾವಣೆಯ ಜೊತೆಗೆ ಸರಿಸಮಾನ ವೇತನವನ್ನು ಕೊಡಬೇಕು, ಹಿಂಬಾಕಿಯನ್ನು ಕೊಡಬೇಕು. ಹೀಗೆ ಮಾಡಿದರೆ ಸರಿಸಮಾನ ವೇತನವನ್ನು ಕೊಟ್ಟರೆ ದಕ್ಷಿಣ ಭಾರತದಲ್ಲಿ ನಮ್ಮ ಸರ್ಕಾರವನ್ನು ಬಿಟ್ಟು, ಆದ ಕಾರಣ ಅದನ್ನು ಕೊಡಬೇಕು. ಸರಿಸಮಾನ ವೇತನ ಕೊಟ್ಟರೆ ಕಾರ್ಮಿಕರಿಗೂ ಮತ್ತು ಸರ್ಕಾರಕ್ಕೂ ಸಂಸ್ಥೆಗೂ ಸಂಘರ್ಷಗಳಿರೋದಿಲ್ಲ. ನಮ್ಮ ಡ್ರೈವರ್ಗಳು, ಕಂಡಕ್ಟರ್ಗಳು, ಮೆಕ್ಯಾನಿಕ್ಗಳು, ಅಧಿಕಾರಿಗಳು ಎಲ್ಲರ ಒಂದು ಸೇವೆ ಇದೆ. ಇದನ್ನು ಪರಿಗಣಿಸಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಸಾರಿಗೆ ಮಂತ್ರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಇಟ್ಟು ನಾವು ಇದನ್ನು ಪರಿಹರಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಎಲ್ಲರಿಗೆ ತಿಳಿಸೋಣ ಅಂಥೇಳಿ ಗಾಂಧಿ ಮಾರ್ಗದಲ್ಲೇ ಯಾವುದೇ ತೊಂದರೆ ಕೊಡದೆ ಮಾಡುವಂಥದ್ದಕ್ಕೆ ಈ ಒಕ್ಕೂಟ ನಮ್ಮ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸುರೇಶು, ನಾಗರಾಜು, ತಿಪ್ಪೇಸ್ವಾಮಿ, ಬೋರಶೆಟ್ಟಿ ಇವರುಗಳೆಲ್ಲರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸರ್ಕಾರ ತಕ್ಷಣ ಈ ಕಡೆ ಗಮನ ಹರಿಸಿ ಒಂದು ಸಭೆ ನಡೆಸಿ ಸೂಕ್ತ ತೀರ್ಮಾನ ತಗೊಳ್ತಾರೆ ಅನ್ನೋದು ಸಮಾಜವಾದಿಗಳು ಆಗಿರುವಂತಹ ನಮ್ಮ ಸಿದ್ದರಾಮಯ್ಯನವರ ಮೇಲೆ, ಕ್ರಿಯಾಶೀಲರಾದಂತಹ ಉಪಮುಖ್ಯಮಂತ್ರಿಗಳ ಮೇಲೆ ಮತ್ತು ನಮ್ಮ ರಾಮಲಿಂಗಾರೆಡ್ಡಿ ಭರವಸೆ ಇದೆ. ಎಲ್ಲರ ಗಮನ ತಗೊಳ್ಳೋದಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.